ಸರ್ವೇಭ್ಯಃ ಹಾರ್ದಂ ಸ್ವಾಗತಂ ವ್ಯಾಹರಾಮಿ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಮಹಾಭಾರತಸ್ಯ ಯಕ್ಷಪ್ರಶ್ನಃ ಇತಿ ಪಾಠೆ ವಯಂ ಸ್ಮಃ. ಗತಾಸು ಕಕ್ಷ್ಯಾಸು ಯಕ್ಷಪ್ರಶ್ನಸ್ಯ ಪೀಠಿಕಾ ಭಾಗಃ ಅನಂತರಂ ಯಕ್ಷಃ ಕೀದೃಶಾನ್ ಪ್ರಶ್ನಾನ್ ಉಪಸ್ಥಾಪಯತಿ ತೇಷಾಂ ಪ್ರಶ್ನಾನಾಂ ಯುಧಿಷ್ಠಿರಸ್ಯ ಉತ್ತರಂ ಕಥಮಾಸೀತ್ ಇತಿ ಅಸ್ಮಾಭಿಃ ಸಾಕ್ಷಾತ್ಕೃತಂ. ಅದೇ ರೀತಿಯಾದ ಪ್ರಶ್ನೋತ್ತರದ ಭಾಗ ಎನ್ನುವಂಥದ್ದು ಇವತ್ತಿನ ಪಾಠದಲ್ಲಿ ಕೂಡ ಮುಂದುವರಿಯುತ್ತದೆ. ನಾನು ಈ ಮೊದಲೇ ಹೇಳಿದ್ದೆ, ಈ ಪ್ರಶ್ನೋತ್ತರ ಎನ್ನುವಂಥದ್ದು ಇದು ಲೋಕದ ಜನರ ಕಣ್ಣನ್ನು ತೆರೆಸುವುದಕ್ಕೆ, ಅಜ್ಞಾನವನ್ನು ದೂರ ಮಾಡುವುದಕ್ಕೋಸ್ಕರ ಯಕ್ಷ ಪ್ರಶ್ನೆಯನ್ನು ಕೇಳ್ತಾನೆ, ಯುಧಿಷ್ಠಿರ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಉತ್ತರಿಸುತ್ತಾನೆ, ಹೇಳ್ತಾನೆ ಅಂತೇಳಿ. ಇದರ ಪ್ರಯೋಜನ ಎನ್ನುವುದು ಈ ಲೋಕದ ಎಲ್ಲರಿಗೂ ಬೇಕಾಗತ್ತೆ. ಅದಕ್ಕೋಸ್ಕರ ಅದನ್ನು ಸಂಗ್ರಹ ರೂಪದಲ್ಲಿ, ಶ್ಲೋಕ ರೂಪದಲ್ಲಿ ವ್ಯಾಸರು ಮಹಾಭಾರತದಲ್ಲಿ ಅದನ್ನು ನಿಕ್ಷೇಪ ಮಾಡಿದ್ದಾರೆ. ಸಂಸ್ಕೃತ ಭಾಷೆಯ ವೈಶಿಷ್ಟ್ಯ ಅಂತಂದರೆ ಬಹು ಅರ್ಥಗಳನ್ನು ಒಂದು ಶಬ್ದದಲ್ಲಿ ಹಿಡಿದಿಡುವ ಸಾಮರ್ಥ್ಯ ಬೇರೆ ಯಾವ ಭಾಷೆಗಳಿಗೂ ಇಲ್ಲ. ಅದು ಇರುವಂತಹದ್ದು ಸಂಸ್ಕೃತ ಭಾಷೆಗೆ. ಆದ್ದರಿಂದ ಇಂತಹ ವಿಷಯಗಳನ್ನು ಪ್ರತಿಪಾದನೆ ಮಾಡೋದಕ್ಕೆ ನಮ್ಮ ಪ್ರಾಚೀನರ ಸಾಧಕರೆಲ್ಲರೂ ಕೂಡ ಕಂಡುಕೊಂಡದ್ದು ಸಂಸ್ಕೃತವನ್ನು ಆಧರಿಸಿ ಸಂಸ್ಕೃತದಲ್ಲಿ ಇಂತಹ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಇವತ್ತು ಯಕ್ಷ ಪ್ರಶ್ನದ ಮುಂದಿನ ಭಾಗಕ್ಕೆ ನಾವು ಹೋಗೋಣ. ಯಕ್ಷ ಏನು ಪ್ರಶ್ನೆ ಕೇಳ್ತಾನೆ, ಅದಕ್ಕೆ ಯುಧಿಷ್ಠಿರನ ಉತ್ತರ ಹೇಗಿದೆ ಎನ್ನುವುದನ್ನು ಅವಲೋಕನ ಮಾಡೋಣ. ಯಕ್ಷ ಉವಾಚ ಕಿಂ ಸ್ವಿತ್ ಪ್ರವಸತೋ ಮಿತ್ರಂ ಕಿಂ ಸ್ವಿನ್ ಮಿತ್ರಂ ಗೃಹೇ ಸತಃ ಆತುರಸ್ಯ ಚ ಕಿಂ ಮಿತ್ರಂ ಕಿಂ ಸ್ವಿನ್ ಮಿತ್ರಂ ಮರಿಷ್ಯತಃ ಅಂತ ಪ್ರಶ್ನೆ. ಅದಕ್ಕೆ ಯುಧಿಷ್ಠಿರ ಉವಾಚ ಸಾರ್ಥಃ ಪ್ರವಸತೋ ಮಿತ್ರಂ ಭಾರ್ಯಾ ಮಿತ್ರಂ ಗೃಹೇ ಸತಃ ಆತುರಸ್ಯಭಿಷಂಗ್ ಮಿತ್ರಂ ದಾನಂ ಮಿತ್ರಂ ಮರಿಷ್ಯತಃ ಅಂತ ಯುಧಿಷ್ಠಿರನ ಉತ್ತರ. ಮೊದಲು ಪ್ರಶ್ನೆಯನ್ನು ಸರಿಯಾಗಿ ಅವಲೋಕನ ಮಾಡಿಕೊಳ್ಳೋಣ, ಅದರ ಅರ್ಥವನ್ನು ಗ್ರಹಿಸಿಕೊಳ್ಳೋಣ, ಆಮೇಲೆ ಉತ್ತರದ ಭಾಗಕ್ಕೆ ನಾವು ಹೋಗೋಣ. ಯಕ್ಷ ಪ್ರಶ್ನೆ ಕೇಳ್ತಾನೆ, ಕಿಂ ಸ್ವಿತ್ ಪ್ರವಸತಃ ಮಿತ್ರಂ ಅಂತ. ಮಿತ್ರಂ ಅಂತಂದರೆ ಸ್ನೇಹಿತ, ಗೆಳೆಯ ಅಂತ ಅರ್ಥ. ಸಂಸ್ಕೃತದಲ್ಲಿ ಮಿತ್ರಂ ಅಂದರೆ ಗೆಳೆಯ, ಮಿತ್ರ ಅಂತ ಪುಲ್ಲಿಂಗದ ಪದ ಬಳಸಿದರೆ ಅದು ಸೂರ್ಯ ಅಂತ ಅರ್ಥ. ಮಿತ್ರಂ ಅಂತಂದರೆ ಗೆಳೆಯ ಅಂತ ಅರ್ಥ. ಕಿಂ ಸ್ವಿತ್ ಎಂಬ ಪದ ಹಿಂದೆ ಬಂದಿದೆ, ಆದ್ದರಿಂದ ಆ ಪದದ ಅರ್ಥವನ್ನು ಪ್ರಶ್ನೆಯ ವಿವರದಲ್ಲಿ ಹೇಳ್ಕೊಂಡು ಹೋಗಿಬಿಡ್ತೇನೆ ನಾನು. ಪ್ರವಸತಃ ಮಿತ್ರಂ ಕಿಂ ಸ್ವಿತ್ ಅಂತ ಮೊದಲನೆಯದು. ಎರಡನೆಯದು ಗೃಹೇ ಸತಃ ಮಿತ್ರಂ ಕಿಂ ಸ್ವಿತ್ ಅಂತ ಅನ್ವಯ. ಮೂರನೇ ಪ್ರಶ್ನೆ ಆತುರಸ್ಯ ಕಿಂ ಮಿತ್ರಂ ಅಂತ. ನಾಲ್ಕನೆಯ ಪ್ರಶ್ನೆ ಮರಿಷ್ಯತಃ ಮಿತ್ರಂ ಕಿಂ ಸ್ವಿತ್ ಅಂತ ನಾಲ್ಕನೆಯ ಪ್ರಶ್ನೆ. ಪ್ರವಸತಃ ನಾಮ ಪ್ರವಾಸಂ ಕುರ್ವತಃ ಮನುಷ್ಯಸ್ಯ ಇತ್ಯರ್ಥ. ಪ್ರವಸತಃ ಪ್ರವಾಸ ಮಾಡುತ್ತಿರುವ, ಒಂದೂರಿಂದ ಇನ್ನೊಂದೂರಿಗೆ, ಪರಿಚಿತ ಸ್ಥಳದಿಂದ ಅಪರಿಚಿತ ಸ್ಥಳಗಳಿಗೆಲ್ಲ ಸಂಚಾರ ಮಾಡುವಂತಹ ವ್ಯಕ್ತಿಗೆ ಮಿತ್ರಂ ಕಿಂ ಸ್ವಿತ್, ಅಲ್ಲಿ ಗೆಳೆಯ ಯಾರು ಅಂತ ಪ್ರಶ್ನೆ. ಯಾರು ಸ್ನೇಹಿತರಾಗಿರ್ತಾರೆ ಅಂತರ್ಥ. ಅಲ್ಲಿ ಹೋದಾಗ ಯಾರನ್ನೋ ಪರಿಚಯ ಮಾಡಿಕೊಂಡು ಅವರನ್ನು ಸ್ನೇಹಿತರನ್ನಾಗಿ ಮಾಡ್ಕೊಳ್ತಾರೆ ಅಂತ ಅರ್ಥ ಅಲ್ಲ. ನಮ್ಮ ಒಳಗಡೆ ಇರುವಂತಹ ನಮ್ಮ ಸಂಪಾದನೆಯಲ್ಲಿ ಯಾವುದು ನಮಗೆ ಅಲ್ಲಿ ಮಿತ್ರನಾಗಿ ಸಹಾಯ ಮಾಡ್ತದೆ ಅಂತ ಅರ್ಥ. ಅದಕ್ಕೋಸ್ಕರ ಪ್ರವಸತಃ ಪ್ರವಾಸ ಮಾಡುತ್ತಿರುವ ವ್ಯಕ್ತಿಗೆ ಮಿತ್ರನು ಕಿಂ ಸ್ವಿತ್ ಯಾವುದು ಅಂತ ಪ್ರಶ್ನೆ. ಎರಡನೇದು ಗೃಹೇ ಸತಃ ಮಿತ್ರಂ ಕಿಂ ಸ್ವಿತ್ ಅಂತ ಅರ್ಥ. ಗೃಹೇ ಸತಃ ಮನೆಯಲ್ಲಿ ಇರುವಂತಹ ವ್ಯಕ್ತಿಗೆ, ಗೃಹಸ್ಥನಿಗೆ ಅಂತ ಅರ್ಥ.
ಗೃಹೇ ತಿಷ್ಠತಿ ಇತಿ ಗೃಹಸ್ಥಃ ಅಂತ ಅರ್ಥ. ಮನೆಯಲ್ಲಿರುವಂತಹ ವ್ಯಕ್ತಿಗೆ ಕಿಂ ಸ್ವಿತ್ ಮಿತ್ರಂ, ಯಾವುದು ಮಿತ್ರ ಅಂತ ಎರಡನೇ ಪ್ರಶ್ನೆ. ಮೂರನೇದು ಆತುರಸ್ಯ ಮಿತ್ರಂ ಕಿಂ ಅಂತ. ಆತುರಃ ರೋಗೀತ್ಯರ್ಥ. ರೋಗಿಗೆ, ಕಾಯಿಲೆಯಿಂದ ಪೀಡಿತನಾದಂತಹ ವ್ಯಕ್ತಿಗೆ ಸ್ನೇಹಿತ ಯಾರು, ಮಿತ್ರ ಯಾರು ಅಂತ ಮೂರನೇ ಪ್ರಶ್ನೆ. ನಾಲ್ಕನೆಯ ಪ್ರಶ್ನೆ ಮರಿಷ್ಯತಃ, ಸಾಯ್ಲಿಕ್ಕಿದ್ದಾನೆ, ಸಾಯ್ತಾನೆ, ಅಂತಹ ವ್ಯಕ್ತಿಗೆ ಸತ್ತ ನಂತರ ಕಿಂ ಸ್ವಿತ್ ಮಿತ್ರಂ, ಗೆಳೆಯ ಯಾರಾಗಿರ್ತಾರೆ ಅಂತ ಈ ನಾಲ್ಕನೆಯ ಪ್ರಶ್ನೆ. ಅಲ್ಲಿಗೆ 4 ಪ್ರಶ್ನೆಗಳನ್ನು ಹೇಳಿದ್ವಿ. ಪ್ರವಾಸ ಹೋಗುವಾಗ ಗೆಳೆಯ ಯಾರು, ಮನೆಯಲ್ಲಿರುವಾಗ ಗೆಳೆಯ ಯಾರು, ರೋಗಿಗೆ ಗೆಳೆಯ ಯಾರು, ನಾಲ್ಕನೇದು ಮರಣ ಹೊಂದಿದವನಿಗೆ ಗೆಳೆಯ ಯಾರು ಅಂತ 4 ಪ್ರಶ್ನೆಗಳನ್ನು ಕೇಳ್ತಾನೆ. ಆ 4 ಪ್ರಶ್ನೆಗಳಿಗೆ ಯುಧಿಷ್ಠಿರ ಅತ್ಯಂತ ಸಮರ್ಥವಾದ ಉತ್ತರವನ್ನು ಅವನು ಕೊಡ್ತಾನೆ. ಸಾರ್ಥ ಪ್ರವಸತೋ ಮಿತ್ರಂ, ಮೊದಲನೇ ಪ್ರಶ್ನೆಗೆ ಉತ್ತರ. ಪ್ರವಸತಃ ಮಿತ್ರಂ, ಈ ಶಬ್ದಗಳು ಪ್ರಶ್ನೆಯಲ್ಲಿ ಬಂದದ್ದೇ, ಅದೇ ಶಬ್ದಗಳು, ಉತ್ತರ ಮಾತ್ರ ಒಂದು ಶಬ್ದದಲ್ಲಿ ಬರ್ತದೆ. ಪ್ರವಸತಃ ಮಿತ್ರಂ, ಪ್ರವಾಸ ಹೋದಂತಹ ವ್ಯಕ್ತಿಗೆ ಸ್ನೇಹಿತ ಯಾರು ಅಂತಂದರೆ ಸಾರ್ಥ ಅಂತರ್ಥ. ಸಾರ್ಥ ಪ್ರವಸತೋ ಮಿತ್ರಂ. ಸಾರ್ಥ ಅಂತಂದರೆ ಜ್ಞಾನಂ ಇತ್ಯರ್ಥ. ನಾವು ಸಂಪಾದನೆ ಮಾಡಿದಂತಹ ವಿದ್ಯೆ ಅದೇ ನಮಗೆ ಮಿತ್ರನಾಗಿ ಇರ್ತದೆ. ಸಾರ್ಥ ಪ್ರವಸತಃ ಮಿತ್ರಂ ಅಂತರ್ಥ. ಮೊದಲನೇ ಪ್ರಶ್ನೆಗೆ ಉತ್ತರ ಸಿಕ್ಕಿತು. ಅಪರಿಚಿತ ಸ್ಥಳಗಳಿಗೆ ಹೋದಾಗ ನಾವು ಬೇರೆಯವ್ರ ಜೊತೆ ಮಾತಾಡಬೇಕು, ತಿಳ್ಕೊಳ್ಬೇಕು, ಎಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕು, ಎಲ್ಲಿ ನಾವು ನೋಡಬೇಕಾದಿದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಅದಕ್ಕೆಲ್ಲ ಏನು ಮಾಡಬೇಕು, ನಾವು ಬೇರೆಯವರ ಹತ್ರ ಮಾತನಾಡಬೇಕು, ಸಂಭಾಷಣೆ ಮಾಡಬೇಕು. ಅಂತಂದರೆ ನಮಗೆ ಜ್ಞಾನ ಇರಬೇಕು, ನಮ್ಮಲ್ಲಿ ವಿದ್ಯೆ ಇರಬೇಕು. ವಿದ್ಯಾ ಮಿತ್ರಂ ಪ್ರವಾಸೇಶು ಅಂತ ಇನ್ನೊಂದು ಸುಭಾಷಿತ ಹೇಳುತ್ತೆ. ನಾವು ಪ್ರವಾಸದಲ್ಲಿರುವಾಗ ನಾವು ಕಲಿತ ವಿದ್ಯೆಯೇ ನಮಗೆ ಮಿತ್ರನಾಗಿರ್ತದೆ ಅಂತೇಳಿ. ಬೇರೆ ಎಲ್ಲ ನಮ್ಮ ಸಂಪಾದನೆಗಳು ಕೂಡ ಅದು ಕ್ಷಣಿಕವಾದದ್ದು, ಒಂದು ಸ್ವಲ್ಪ ಸಮಯ ನಮ್ಮ ಜೊತೆ ಇರ್ತದೆ ಮತ್ತು ನಮ್ಮನ್ನು ಬಿಟ್ಟು ಹೋಗಿಬಿಡತ್ತೆ. ಆದರೆ ವಿದ್ಯೆ ನಾವು ಸಂಪಾದನೆ ಮಾಡಿದ್ದು ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಜನ್ಮಾಂತರದಲ್ಲಿ ಕೂಡ ಅದು ನಮ್ಮ ಜೊತೆಯಲ್ಲಿರುತ್ತೆ. ಆದ್ದರಿಂದ ಅನರ್ಘ್ಯವಾದ ವಿದ್ಯೆಯನ್ನು ನಾವು ಸಂಪಾದನೆ ಮಾಡಬೇಕು. ಅದು ಪ್ರವಾಸದ ಸಂದರ್ಭದಲ್ಲಿ ನಮಗೆ ಮಿತ್ರನಾಗಿ ಇರುತ್ತೆ ಅಂತ ಅದನ್ನು ಹೇಳ್ತಾನೆ. ಸಾರ್ಥ ಪ್ರವಸತೋ ಮಿತ್ರಂ, ಮೊದಲನೇ ಪ್ರಶ್ನೆಗೆ ಉತ್ತರ ಆಯಿತು. ಭಾರ್ಯಾ ಮಿತ್ರಂ ಗೃಹೇ ಸತಃ, ಮನೆಯಲ್ಲಿ ಇರುವಂತಹ ವ್ಯಕ್ತಿಗೆ ಯಾರು ಮಿತ್ರ ಅಂತಂದರೆ ಭಾರ್ಯಾ, ಹೆಂಡತಿಯೇ ಮಿತ್ರನಾಗಿರ್ತಾಳೆ. ಪತ್ನಿ ಮನೆಯಲ್ಲಿ ಮಿತ್ರ ಅಂತ ಅರ್ಥ. ಆತುರಸ್ಯ ಭಿಷಂಗ್ ಮಿತ್ರಂ, ರೋಗಿಗೆ ಯಾರು ಮಿತ್ರ ಅಂತಂದರೆ ಔಷಧ ಎನ್ನುವುದು ರೋಗಿಗೆ ಮಿತ್ರ, ಬೇರೆ ಯಾರು ಮಿತ್ರರಾಗೋದಿಲ್ಲ. ಪರಿಚಯದವರಾದರೂ ಕೂಡ ನಮ್ಮ ರೋಗ ಗುಣ ಮಾಡುವಂತಹದ್ದು ಯಾರು, ನಮ್ಮ ಸಂಕಷ್ಟವನ್ನು ದೂರ ಮಾಡುವಂಥದ್ದು ಯಾರು ಅಂತಂದರೆ ಭಿಷಕ್. ಭಿಷಕ್ ಅಂತಂದರೆ ವೈದ್ಯ ಅಂತ ಒಂದು ಅರ್ಥ, ಔಷಧ ಅಂತ ಇನ್ನೊಂದು ಅರ್ಥವನ್ನು ಕೂಡ ಹೇಳ್ತಾರೆ. ಭಿಷಂಗ್ ಮಿತ್ರಂ, ವೈದ್ಯ ನಮಗೆ ಮಿತ್ರನಾಗಿರ್ತಾನೆ. ಮರಿಷ್ಯತಃ ದಾನಂ ಮಿತ್ರಂ ಅಂತ ಅರ್ಥ. ನಾವು ಮರಣ ಹೊಂದಿದ ನಂತರ ನಮ್ಮ ಜೊತೆಗೆ ಯಾವುದು ಬರುತ್ತೆ ಅಂದರೆ ನಾವು ಮಾಡಿದಂತಹ ದಾನ ನಮ್ಮ ಜೊತೆ ಬರುತ್ತೆ. ಹುತಂಚ ಭುಕ್ತಂಚ ತಥೈವ ತಿಷ್ಠತಿ ಅಂತ ಭಾಸ ಹೇಳ್ತಾನೆ. ನಾವು ಹೋಮಿಸಿದ್ದು, ಆಮೇಲೆ ದತ್ತಂ ದಾನ ಮಾಡಿರುವಂಥದ್ದು, ಅದರ ಪುಣ್ಯ ಎನ್ನುವುದು ನಾವು ಮರಣ ಹೊಂದಿದಾಗಲೂ ನಮ್ಮ ಜೊತೆಯಲ್ಲಿ ಅದು ಬರುತ್ತೆ. ಅದರಿಂದ ಸಾಯುವ ವ್ಯಕ್ತಿಗೆ, ಸತ್ತವನಿಗೆ ದಾನಂ ಮಿತ್ರಂ, ದಾನ ಎಂಬುದು ಮಿತ್ರನಾಗಿದೆ ಅಂತ 4 ಪ್ರಶ್ನೆಗಳಿಗೆ 4 ಉತ್ತರ. ಪ್ರವಾಸಕ್ಕೆ ಹೋದಾಗ ನಮ್ಮ ವಿದ್ಯೆ ನಮಗೆ ಮಿತ್ರ, ಮನೆಯಲ್ಲಿ ಹೆಂಡತಿ ಮಿತ್ರ, ರೋಗಿಗೆ ಔಷಧ ಅಥವಾ ವೈದ್ಯ ಮಿತ್ರ, ಹಾಗೆ ಮರಣ ಹೊಂದಿದವನಿಗೆ ದಾನ ಎಂಬುದು ನಮಗೆ ಮಿತ್ರನಾಗಿ ಇರ್ತದೆ ಅಂತ ಈ ಯಕ್ಷ ಪ್ರಶ್ನೆಯ ಈ 2 ಶ್ಲೋಕಗಳಲ್ಲಿ ಪ್ರಶ್ನೋತ್ತರಗಳನ್ನು ನಾವು ವಿವೇಚನೆ ಮಾಡಿದ್ದೇವೆ. ಇದರ ಮುಂದಿನ ಭಾಗಗಳನ್ನು ಮುಂದಿನ ತರಗತಿಗಳಲ್ಲಿ ನಾವು ನೋಡ್ತಾ ಹೋಗೋಣ. ನೀವು ಈ ಪಾಠವನ್ನು ಚೆನ್ನಾಗಿ ಅಧ್ಯಯನ ಮಾಡ್ಕೋಬೇಕು ಅಂತ ನಿಮಗೆ ಸೂಚನೆಯನ್ನು ನೀಡ್ತಾ ಪುನಃ ಮಿಲಾಮಹ. ತಾವತ್ಪರ್ಯಂತಂ ಸರ್ವೇಭ್ಯಃ ಶುಭಂ ಭೂಯಾತ್. ನಮೋ ನಮಃ.